ಸ್ನೇಹಿತರೆ, ಹಂಪಿ ಟ್ರಾವೆಲ್ ಟೈಮ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು ನೋಡೋಣ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿ ದರ್ಶನವನ್ನು ಈ ದಿನ ನಾವು ಮಾಡೋಣ. ಸ್ನೇಹಿತರೆ, ರಾಘವೇಂದ್ರ ಸ್ವಾಮಿಗಳು 4 ಅವತಾರಗಳನ್ನು ತಾಳ್ತಾರೆ. ಅದರ ಕಥೆಯನ್ನು ನಾವೀಗ ನೋಡೋಣ. ಶಂಖಕರ್ಣನು ಕರ್ಮಜ ದೇವತೆಯಾಗಿದ್ದು ಭಗವಂತನ ಪೂಜೆಯಲ್ಲಿ ಚತುರ್ಮುಖ ಬ್ರಹ್ಮನಿಗೆ ಸಹಾಯ ಮಾಡುತ್ತಿದ್ದನು. ಒಂದು ದಿನ ಅವನು ಪೂಜೆಗೆ ಹೂವುಗಳನ್ನು ತರುವಲ್ಲಿ ಸ್ವಲ್ಪ ತಡ ಮಾಡಿದನು. ಆಗ ಬ್ರಹ್ಮನು ಅವನನ್ನು ಭೂಮಿಯ ಮೇಲೆ ಜನಿಸುವಂತೆ ಶಾಪ ಕೊಡುತ್ತಾನೆ. ಬ್ರಹ್ಮನ ನಿಜವಾದ ಉದ್ದೇಶವು ಭಗವಾನ್ ನರಸಿಂಹನ ಅವತಾರಕ್ಕೆ ದಾರಿ ಮಾಡಿಕೊಡುವುದಾಗಿತ್ತು. ಶಂಖಕರ್ಣನ ಶ್ರೇಷ್ಠತೆಯನ್ನು ಜಗತ್ತಿಗೆ ತೋರಿಸುವುದು ಅವರ ಒಂದು ಗುರಿಯಾಗಿತ್ತು. ಮೊದಲನೇ ಅವತಾರ ಪ್ರಹ್ಲಾದನ ಅವತಾರ, ಎರಡನೇ ಅವತಾರ ಶ್ರೀ ಬೈಲಿಕ ಅವತಾರ, ಮೂರನೇ ಅವತಾರ ಶ್ರೀ ವ್ಯಾಸರಾಜ ತೀರ್ಥರ ಅವತಾರ, ನಾಲ್ಕನೇ ಅವತಾರ ರಾಘವೇಂದ್ರ ಸ್ವಾಮಿಗಳ ಅವತಾರ. ಪ್ರಹ್ಲಾದನು ಯಾರೆಂದು ನಮಗೆಲ್ಲರಿಗೂ ಗೊತ್ತಿದೆ. ನಾರಾಯಣನು ಪ್ರಹ್ಲಾದನಿಗೋಸ್ಕರ ನರಸಿಂಹ ರೂಪ ತಾಳಿ ಹಿರಣ್ಯಕಶಿಪುವಿನ ಸಂಹಾರ ಮಾಡುತ್ತಾನೆ. ಎರಡನೆಯ ಅವತಾರ ಬೈಲಿಕ ಅವತಾರ. ದ್ವಾಪರಯುಗದಲ್ಲಿ ಬಹಳ ಧರ್ಮನಿಷ್ಠ ರಾಜನಾಗಿರುತ್ತಾನೆ ಬೈಲಿಕ. ಅವನು ಶ್ರೀಕೃಷ್ಣನ ಪರಮ ಭಕ್ತನಾಗಿರುತ್ತಾನೆ. ಆದರೆ ಅವನ ನಿಯಂತ್ರಣಕ್ಕೆ ಮೀರಿದ ಸಂದರ್ಭಗಳಿಂದಾಗಿ ಅವನು ಪಾಂಡವರ ವಿರುದ್ಧ ಹೋರಾಡ್ತಾನೆ. ಅವನು ಭೀಮನ ಕೈಯಲ್ಲಿ ಸಾಯಲು ಬಯಸ್ತಾನೆ ಮತ್ತು ತನ್ನ ಗದೆಯಿಂದ ಬೈಲಿಕನಿಗೆ ಹೊಡೆದು ಬೈಲಿಕನ ಸಾವಿಗೆ ಕಾರಣನಾಗುತ್ತಾನೆ. ಕೃಷ್ಣ ಮತ್ತು ಭೀಮನ ದಿವ್ಯ ದರ್ಶನದಲ್ಲಿ ಬೈಲಿಕನ ಸಾವಾಗುತ್ತದೆ. ಮೂರನೇ ಅವತಾರ ವ್ಯಾಸರಾಜ ತೀರ್ಥರು. ಇವರು ವಿಜಯನಗರ ಅರಸರ ರಾಜಗುರುಗಳಾಗಿರುತ್ತಾರೆ. ಇವರ ಬೃಂದಾವನ ಆನೆಗೊಂದಿಯ ನಡುಗಡ್ಡೆಯಲ್ಲಿದೆ. ನಾಲ್ಕನೇ ಅವತಾರವೇ ಗುರು ರಾಘವೇಂದ್ರ ಸ್ವಾಮಿಗಳ ಅವತಾರ. ಸ್ನೇಹಿತರೆ, ನಾವೀಗ ರಾಘವೇಂದ್ರ ಸ್ವಾಮಿಗಳ ಜನನದ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ರಾಯರ ತಂದೆ ತಿಮ್ಮಣ್ಣ ಭಟ್ರು ಹಾಗೂ ತಾಯಿ ಗೋಪಮ್ಮ. ಅವರಿಗೆ ಮುದ್ದಾದ ಒಂದು ಹೆಣ್ಣು ಮತ್ತು ಗಂಡು ಮಗು ಇರುತ್ತದೆ. ಕೆಲವು ವರ್ಷಗಳ ನಂತರ ತಿಮ್ಮಣ್ಣ ಮತ್ತು ದಂಪತಿಗಳು ತಿರುಪತಿಯ ಶ್ರೀನಿವಾಸನಿಗೆ ಹರಕೆ ಬೇಡಿಕೊಳ್ಳುತ್ತಾರೆ. ರಾಘವೇಂದ್ರ ಸ್ವಾಮಿಗಳು ಶ್ರೀ ವೆಂಕಣ್ಣ ಭಟ್ಟರಾಗಿ ಜನಿಸಿದರು. ಶ್ರೀ ತಿಮ್ಮಣ್ಣ ಭಟ್ಟ ಮತ್ತು ದಂಪತಿಗಳಿಗೆ ಎರಡನೇ ಪುತ್ರರಾಗಿ 1595ರಲ್ಲಿ ಪಾಲ್ಗುಣ ಮಾಸದ ಶುಕ್ಲ ಸಪ್ತಮಿಯ ಗುರುವಾರರಂದು ಚಂದ್ರನು ಮೃಗಶಿರ ನಕ್ಷತ್ರದಲ್ಲಿದ್ದಾಗ ಇಂದಿನ ತಮಿಳುನಾಡಿನ ಭುವನಗಿರಿಯಲ್ಲಿ ವೆಂಕಣ್ಣ ಭಟ್ಟರಾಗಿ ಜನಿಸಿದರು. ತಿಮ್ಮಣ್ಣ ಭಟ್ಟರಿಗೆ ಒಟ್ಟು 3 ಜನ ಮಕ್ಕಳು. ಹಿರಿಯ ಗುರುರಾಜಾಚಾರ್ಯ, ಎರಡನೆಯವಳು ವೆಂಕಟಾಂಬ ಮತ್ತು ಮೂರನೆಯವರಾಗಿ ರಾಘವೇಂದ್ರರು ಅಂದರೆ ವೆಂಕಣ್ಣ ಭಟ್ಟರು ಜನಿಸಿದರು. ರಾಘವೇಂದ್ರ ಸ್ವಾಮಿಗಳ ಮೊದಲ ಹೆಸರು ವೆಂಕಟನಾಥ. ವೆಂಕಟನಾಥರು ತಮ್ಮ ಆರಂಭಿಕ ಶಿಕ್ಷಣವನ್ನು ಮದುರೈಯಲ್ಲಿರುವ ತನ್ನ ಸೋದರ ಮಾವನಾದ ಲಕ್ಷ್ಮೀ ನರಸಿಂಹಾಚಾರ್ಯರಿಂದ ಪಡೆದುಕೊಂಡರು. ಮದುರೈಯಿಂದ ಹಿಂತಿರುಗಿದ ವೆಂಕಟನಾಥರು ಮದುವೆ ಮಾಡಿಕೊಳ್ಳುತ್ತಾರೆ. ವೆಂಕಟನಾಥರು ಶ್ರೀಮಂತ ಕುಟುಂಬದಿಂದ ಬಂದ ಸರಸ್ವತಿಯನ್ನು ಮದುವೆಯಾಗುತ್ತಾರೆ. ತನ್ನ ಇಂದ್ರಿಯಗಳ ಮೇಲೆ ಹಿಡಿತ ಹೊಂದಿದವನಿಗೆ ಮದುವೆಯ ಜೀವನವು ಕಲಿಕೆಗೆ ಅಡ್ಡಿಯಾಗುವುದಿಲ್ಲ ಎಂಬ ಶಾಸ್ತ್ರಗಳು ಹೇಳುತ್ತವೆ. ಇದು ನಿಜವೆಂಬಂತೆ ವೆಂಕಟನಾಥರಿಗೆ ಅವರ ಹೆಚ್ಚಿನ ಕಲಿಕೆಯು ಸರಸ್ವತಿಯನ್ನು ಮದುವೆಯಾದ ನಂತರ ಸರಸ್ವತಿ ದೇವಿಯ ಆಶೀರ್ವಾದದ ಮೂಲಕ ಲಭಿಸಿತು. ಕುಂಭಕೋಣಂನಲ್ಲಿ ಸುಧೀಂದ್ರ ತೀರ್ಥರ ಆಶ್ರಯದೊಂದಿಗೆ ದ್ವೈತ, ವೇದಾಂತ, ವ್ಯಾಕರಣ ಮತ್ತು ಇತರ ಶಾಸ್ತ್ರಗಳ ಮೇಲೆ ಸುಧಾರಿತ ಕೃತಿಗಳನ್ನು ಅಧ್ಯಯನ ಮಾಡಿದರು. ಹಲವಾರು ಚರ್ಚೆಗಳಲ್ಲಿ ಪಾಲ್ಗೊಂಡು ತನಗಿಂತ ಉನ್ನತ ಮಟ್ಟದಲ್ಲಿದ್ದ ವಿದ್ವಾಂಸರನ್ನೆಲ್ಲ ಸೋಲಿಸಿದರು. ವೆಂಕಟನಾಥರಲ್ಲಿದ್ದ ಅಪಾರ ಜ್ಞಾನವನ್ನು ಅರಿತುಕೊಂಡ ಅವರ ಗುರು ಸುಧೀಂದ್ರ ತೀರ್ಥ ವೆಂಕಟನಾಥರಿಗೆ ಮಹಾಭಾಷ್ಯ ವೆಂಕಟನಾಥಾಚಾರ್ಯ ಎಂಬ ಬಿರುದನ್ನು ನೀಡಿದರು. ಗುರುಗಳಾದ ಸುಧೀಂದ್ರ ತೀರ್ಥರು ಅವರ ಮಠಕ್ಕೆ ಉತ್ತರಾಧಿಕಾರಿಗಳನ್ನು ಹುಡುಕುತ್ತಿದ್ದರು. ಅವರ ನಂತರ ಮಠಾಧೀಶರಾಗಲು ಶ್ರೀ ವೆಂಕಟನಾಥನೇ ಸೂಕ್ತ ವ್ಯಕ್ತಿ ಎಂದು ದೇವರು ಅವರ ಕನಸಿನಲ್ಲಿ ಸೂಚನೆ ನೀಡುತ್ತಾರೆ. ವೆಂಕಟನಾಥನು ತನ್ನ ಹೆಂಡತಿ ಮತ್ತು ಮಗನ ಮೇಲಿನ ಜವಾಬ್ದಾರಿಯಿಂದಾಗಿ ಆರಂಭದಲ್ಲಿ ನಿರಾಕರಿಸುತ್ತಾರೆ. ಕನಸಿನಲ್ಲಿ ವಿದ್ಯಾಲಕ್ಷ್ಮಿ ಬಂದು ಸೂಚನೆಯನ್ನು ನೀಡಿದ ಮೇಲೆ ಸನ್ಯಾಸ ದೀಕ್ಷೆಯನ್ನು ತೆಗೆದುಕೊಳ್ಳುತ್ತಾರೆ. ವೆಂಕಟನಾಥನ ಪತ್ನಿ ಅಕಾಲಿಕ ಮರಣಕ್ಕೆ ತುತ್ತಾಗಿ ಅವಳ ಆತ್ಮವು ಸ್ವರ್ಗ ಮತ್ತು ಭೂಮಿಯ ನಡುವಿನ ಸಿಕ್ಕಿಬಿದ್ದು ಪ್ರೇತವಾಯಿತು. ತನ್ನ ಪತಿಯನ್ನು ನೋಡುವ ಅವಳ ಕೊನೆಯ ಆಸೆಯು ಈಡೇರದ ಕಾರಣ ಅವಳ ಪ್ರೇತವು ದೀಕ್ಷೆಯ ಕಾರ್ಯವನ್ನು ವೀಕ್ಷಿಸಲು ಮಠಕ್ಕೆ ಹೋಯಿತು. ಅವರು ಬರುವಷ್ಟರಲ್ಲಿ ಅವರ ಪತಿ ಸನ್ಯಾಸ ಶ್ರೀ ರಾಘವೇಂದ್ರ ತೀರ್ಥರಾಗಿದ್ದರು. ಆದಾಗ್ಯೂ ಶ್ರೀ ಗುರು ರಾಘವೇಂದ್ರರು ತಮ್ಮ ಆಧ್ಯಾತ್ಮಿಕ ಶಕ್ತಿಯಿಂದ ತಮ್ಮ ಹೆಂಡತಿಯ ಉಪಸ್ಥಿತಿಯನ್ನು ತಕ್ಷಣವೇ ಗ್ರಹಿಸಿದರು. ಅವಳ ಕೊನೆಯ ಆಸೆಯನ್ನು ಪೂರೈಸುವ ಸಾಧನವಾಗಿ ಅವರು ತನ್ನ ಕಮಂಡಲದಿಂದ ಸ್ವಲ್ಪ ಪವಿತ್ರ ನೀರನ್ನು ಅವಳ ಆತ್ಮದ ಮೇಲೆ ಎರಚಿದರು. ಈ ಕ್ರಿಯೆಯು ಅವಳಿಗೆ ಮೋಕ್ಷ ಮತ್ತು ಜನನದ ಮರಣಗಳ ಚಕ್ರದಿಂದ ವಿಮೋಚನೆ ನೀಡಿತು.
ಹೀಗೆ ಒಂದು ಸಲ ರಾಯರು ಆದೋನಿಯ ನಿಜಾಮನ ರಾಜ್ಯಕ್ಕೆ ಬರುತ್ತಾರೆ. ನಿಜಾಮನು ಗುರುಗಳನ್ನು ಪರೀಕ್ಷಿಸುವ ಸಲುವಾಗಿ ಆಸ್ಥಾನಕ್ಕೆ ಕರೆಸ್ತಾನೆ. ರಾಯರನ್ನು ಸತ್ಕರಿಸುವ ನೆಪದಲ್ಲಿ ದೊಡ್ಡ ತಟ್ಟೆಯ ತುಂಬ ಮಾಂಸವನ್ನು ತಂದಿರಿಸುತ್ತಾನೆ. ಆಗ ರಾಯರು ಮಾಂಸವನ್ನು ಹಣ್ಣುಗಳಾಗಿ ಪರಿವರ್ತಿಸುತ್ತಾರೆ. ಈ ಮಹಿಮೆಯನ್ನು ಕಂಡ ನಿಜಾಮನು ರಾಯರ ಕ್ಷಮೆಯಾಚಿಸುತ್ತಾನೆ. ನಂತರ ರಾಯರು ಮಂಚಾಲೆ ಗ್ರಾಮಕ್ಕೆ ಬರುತ್ತಾರೆ. ಹಿಂದೆ ಈ ಪ್ರದೇಶ ಹಿರಣ್ಯಕಶಿಪುವಿನ ರಾಜ್ಯವಾಗಿತ್ತೆಂದು, ಇಲ್ಲಿರುವ ಮಂಚಾಲಮ್ಮನು ಆತನ ಕುಲದೇವತೆಯಾಗಿದ್ದಳೆಂದು, ಪ್ರಹ್ಲಾದ ಇಲ್ಲಿ ತನ್ನ ಕುಲದೇವತೆಯನ್ನು ಪೂಜಿಸುತ್ತಾ ಯಜ್ಞ ನಡೆಸುತ್ತಿದ್ದನೆಂದು ಹೇಳಲಾಗಿದೆ. ಶ್ರೀ ರಾಘವೇಂದ್ರ ಸ್ವಾಮಿಗಳು 1471ರಲ್ಲಿ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ದ್ವಿತೀಯ ದಿನದಂದು ಸಜೀವವಾಗಿ ಬೃಂದಾವನ ಪ್ರವೇಶ ಮಾಡುತ್ತಾರೆ. ಈ ದಿನಾಂಕವನ್ನು ಪ್ರಪಂಚಾದ್ಯಂತ ಬೃಂದಾವನಗಳಲ್ಲಿ ಪ್ರತಿ ವರ್ಷ ರಾಘವೇಂದ್ರ ಸ್ವಾಮಿ ಆರಾಧನೆ ಎಂದು ಆಚರಿಸಲಾಗುತ್ತದೆ. ಬನ್ನಿ ಸ್ನೇಹಿತರೆ, ನಾವೀಗ ಮಂತ್ರಾಲಯದಲ್ಲಿದ್ದೀವಿ. ಮಂತ್ರಾಲಯದ ಹೊರಗಡೆ ನಾವೀಗ ರಾಯರ ದರ್ಶನ ಮಾಡಿಕೊಂಡು ಈ ದ್ವಾರ ಭಾಗದ ಮೂಲಕ ದೇವಸ್ಥಾನಕ್ಕೆ ಹೋಗೋಣ. ದೇವರ ದರ್ಶನ ಮಾಡಿಕೊಂಡು ಈಗ ನೋಡಿದ್ರಿ ರಾಮನ ಮೂರ್ತಿಯನ್ನು ದ್ವಾರ ಭಾಗದಲ್ಲಿ. ಸೊ ರಾಮನ ದರ್ಶನ ಮಾಡ್ಕೊಂಡು ನಾವೀಗ ದೇವಸ್ಥಾನಕ್ಕೆ ಹೋಗೋಣ. ಸೊ ನೀವೀಗ ನೋಡ್ತಾ ಇದ್ರೆ ಮಂತ್ರಾಲಯದ ನೋಟವನ್ನು, ಅದ್ಭುತ ಒಂದು ವೀಕ್ಷಣೆ ಮಾಡ್ತಾಯಿದ್ರೆ ಮಠದ ವೀಕ್ಷಣೆ ನೋಡ್ಬೋದು. ಈಗ ಮಂತ್ರಾಲಯ ಯಾಕೆ ಕಾಣ್ತಾ ಇದೆ ದೇವಸ್ಥಾನ ಅಂತ ಹೇಳ್ಬಿಟ್ಟು. ಸಾಕಷ್ಟು ಬಿಸಿಲು, ಭಕ್ತರು ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ. ಸುತ್ತಲೂ ಗೋಡೆಯ ಮೇಲೆ ವಿವಿಧ ದೇವರ ಕೆತ್ತನೆಗಳನ್ನು ಮಾಡಿದ್ದಾರೆ. ಸೊ ಅದ್ಭುತವಾದ ನೋಟ ಅಂತ ಹೇಳ್ಬೋದು ಇದನ್ನು. ಬದ್ರಿನಾಥ ಮತ್ತು ಇನ್ನಿತರ ದೇವಸ್ಥಾನ, ದೇಶದ ಎಲ್ಲ ದೇವಸ್ಥಾನ ಮಾದರಿಯನ್ನು ಇಲ್ಲಿ ತೋರಿಸಿದ್ದಾರೆ. ನೀವೀಗ ನೋಡ್ತಾ ಇದ್ರೆ ಭೀಮತ್ರಯ ಹನುಮ. ಸೊ ಭೀಮತ್ರಯ ಹನುಮನ್ ನಾವು ಆನೆಗೊಂದಿ ನಡುಗಡ್ಡೆಯಲ್ಲಿ ನೋಡ್ತಾ ಇದ್ದೀವಿ ನಾವು ಬೃಂದಾವನದಲ್ಲಿ. ಸ್ನೇಹಿತರೆ, ನಾವೀಗ ನೋಡೋಣ ಮಂಚಾಲಮ್ಮನ ದರ್ಶನ ಮಾಡಿಕೊಂಡು ನಾವೀಗ ಮಠಕ್ಕೆ ಹೋಗೋಣ. ಮಂಚಾಲಮ್ಮನ ಹೆಸರಿಂದಲೇ ಮಂತ್ರಾಲಯ ಎಂದು ಹೆಸರು ಬಂದಿದೆ. ಸೊ ಈ ಊರಿನ ಹೆಸರು ಮೊದಲೇ ಮಂಚಾಲೆ. ಸೊ ನೀವು ನೋಡ್ತಾ ಇದ್ದೀರ ತಾಯಿ ಮಂಚಾಲಮ್ಮನ. ಇಲ್ಲ ನಾವೀಗ ತುಂಗಭದ್ರಾ ನದಿ ದಡದಲ್ಲಿರುವ
ಗಂಗಾ ಮಾತೆಯ ದರ್ಶನ ಮಾಡಿಕೊಂಡು ಹೊಳಿ ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ನೀವು ನೋಡ್ತಾರೆ ಗಂಗಾ ಮಾತೆಯನ್ನು ಎಷ್ಟು ಅಂದವಾಗಿದೆ ನೋಡಿ ಗಂಗಾ ಮಾತೆ. ತುಂಗಭದ್ರಾ ಹೊಳೆಯದು ಸೂರ್ಯಾಸ್ತ ಅದ್ಭುತವಾಗಿ ಕಾಣ್ತಾ ಇದ್ದೀರಿ ನೋಡಿ. ಇಲ್ಲಿ ತುಂಗಭದ್ರಾ ನದಿ, ಒಂಟೆಗಳಿದ್ದಾವೆ ಇಲ್ಲಿ. ಅಡ್ವಾನ್ಸ್ ಆಗಿ ಸೇವೆಯನ್ನು ಮಾಡೋರು ಇಲ್ಲಿ ನೋಂದಾಯಿಸ್ಕೊಳ್ಬೇಕು. ಆಮೇಲೆ ನಿಮಗೆ ಈ ಸೇವೆಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಸಿಗುತ್ತೆ. ಸುತ್ತಲೂ ಬಂಗಾರದ ಗೋಡೆ, ಸಹಸ್ರಾರು ಸಂಖ್ಯೆಯ ಭಕ್ತರು ಈ ಸೇವೆಯಲ್ಲಿ ನಾವೇ ಬೆಂಗಳೂರು ನಿಂತಬೇಕು.
ನಾವೀಗ ದೇವಸ್ಥಾನದ ಅನ್ನ ಸಂತರ್ಪಣೆ ನಡೆಯೋ ಸ್ಥಳಕ್ಕೆ ಹೋಗೋಣ. ಸೊ ನೀವು ನೋಡ್ತಾ ಇದ್ರೆ ಅನ್ನ ಸಂತರ್ಪಣೆ ಹೋಗ್ತಕ್ಕಂಥ ಸ್ಥಳ. ಸಾಕಷ್ಟು ವ್ಯವಸ್ಥಾಪಕ ಮಾಡಿದ್ದಾರೆ. ಸರತಿ ಸಾಲಿನಲ್ಲಿ ಹೋಗಬೇಕು. ಮುಂಚೆ ತುಂಬ ರಶ್ ಆಗ್ತಿತ್ತು, ಈಗ ಸಾಕಷ್ಟು ವ್ಯವಸ್ಥಾಪನೆ ಮಾಡಿದ್ದಾರೆ. ನಾವೀಗ ಭೋಜನ ಶಾಲೆ ಬಂದಿದ್ದೇವೆ. ಇಲ್ಲಿ ನಾವು ಸೆಲ್ಫ್ ಸರ್ವಿಸು, ನಾವೇ ತಟ್ಟೆ ತೆಗೆದುಕೊಂಡು ಹೋಗಿ ಊಟ ಹಾಕ್ಸ್ಕೊಂಡ್ಬರ್ಕೊಂಡು ಊಟ ಮಾಡಬೇಕು. ವಿಶಾಲವಾದ ಹಾಲು. ಊಟ ಮಾಡಿದಂತ ಮತ್ತೊಂದು ಸಲ ಬಂದು ದೇವಸ್ಥಾನ ದರ್ಶನ ಮಾಡ್ಕೊಂಡ್ವಿ. ಸಾಕಷ್ಟು ಭಕ್ತರು ದೇವಸ್ಥಾನದಲ್ಲಿ ಹರಕೆ ತೀರಿಸ್ತಾ ಇದ್ದಾರೆ. ದೀರ್ಘಂಡ ನಮಸ್ಕಾರ, ಹೆಜ್ಜೆ ನಮಸ್ಕಾರ ಎಲ್ಲ ಮಾಡ್ತಾ ಇದ್ದಾರೆ. ಅಮೌಂಟ್ ಐತೆ. ಸ್ನೇಹಿತರೆ, ಇದಾಗಿತ್ತು ಮಂತ್ರಾಲಯ ದರ್ಶನ. ನನ್ನ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಒತ್ತಿ ಸೆಲೆಕ್ಟ್ ಆಲ್ ಅಂತ ಮಾಡಿ. ಸೊ ಇದರಿಂದ ನಾವು ಮಾಡೋ ಪ್ರತಿಯೊಂದು ವಿಡಿಯೋದು ನಿಮಗೆ ನೋಟಿಫಿಕೇಷನ್ ಬರುತ್ತೆ. भजतां कल्पवृक्षाय